ಎಲ್ಲರಿಗೂ ನಮಸ್ತೆ. ಆರೋಗ್ಯದಲ್ಲಿ ಏರುಪೇರಿರುವುದರಿಂದ ಕಥೆಯು ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ನಾನು ಕ್ಷಮೆಯಾಚಿಸುತ್ತೇನೆ. ಈಗ ನಿಮ್ಮ ನೆಚ್ಚಿನ ಕಥೆಯನ್ನು ಮುಂದುವರಿಸುತ್ತೇನೆ. ಸೂರ್ಯನು ತನ್ನನ್ನು ಹೊಗಳುತ್ತಿರುವುದನ್ನು ಕಂಡು ಆರೋಷ್ ಸೂರ್ಯ ಎಂದು ಅವನನ್ನು ತಡೆಯುತ್ತಾನೆ. ಆಗ ಸೂರ್ಯ, ಸರಿ, ನಾನು ಆ ವಿಷಯವನ್ನು ಇಲ್ಲಿಗೆ ಬಿಡುತ್ತೇನೆ. ಸರಿ, ನಿಮ್ಮಿಬ್ಬರ ಜೀವನದಲ್ಲಿ ಹೊಸದೇನಿದೆ? ಮದುವೆ ಪ್ಲಾನ್ ಅಥವಾ ಅಂತಹದ್ದು ಏನಾದರೂ ಇದೆಯೇ ಎಂದು ಕುತೂಹಲದಿಂದ ಕೇಳುತ್ತಾನೆ. ಸೂರ್ಯನ ಈ ಪ್ರಶ್ನೆಯನ್ನು ಕೇಳಿದ ಆರೋಷ್ ಒಮ್ಮೆ ಅವನ ಮುಖ ನೋಡಿ ನಂತರ ಸೈರಾ ಕಡೆಗೆ ತಿರುಗುತ್ತಾನೆ. ಅದಕ್ಕೆ ಸೈರಾ ಪ್ರತ್ಯುತ್ತರ ನೀಡುತ್ತಾ, ನಿಜ ಹೇಳಬೇಕೆಂದರೆ ನಾನು ಅದರ ಬಗ್ಗೆ ಅಷ್ಟಾಗಿ ಯೋಚಿಸಿಲ್ಲ. ಭವಿಷ್ಯದ ಬಗ್ಗೆ ಯೋಚನೆಗಳನ್ನು ರೂಪಿಸುವುದು ನನಗೆ ಅಷ್ಟಾಗಿ ಇಷ್ಟವಿಲ್ಲ. ಬಹುಶಃ ಮುಂದೆ ನೋಡೋಣ ಎನ್ನುತ್ತಾಳೆ. ಸೈರಾಳ ಉತ್ತರ ಕೇಳಿ ಸೂರ್ಯನಿಗೆ ಸ್ವಲ್ಪ ಮುಜುಗರವಾಗುತ್ತದೆ. ಅವನು ಸಾಬೂನು ಹಾಕುವ ದಾಟಿಯಲ್ಲಿ, ಬನ್ನಿ ಮಾರಾಯ್ರೆ, ಸೈರಾ ನಿನ್ನ ಕೈಯಲ್ಲಿ ಆ ಉಂಗುರವನ್ನು ನೋಡಿದಾಗ ಮತ್ತು ಆರೋಷ್ ಮೊದಲ ಬಾರಿಗೆ ಒಬ್ಬ ಹುಡುಗಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದನು ಕಂಡಾಗ ನನಗೆ ಹಾಗೆನ್ನಿಸಿತು ಅಷ್ಟೇ ಎನ್ನುತ್ತಾನೆ. ತಕ್ಷಣ ಆರೋಷ್ ವಿಷಯವನ್ನು ಸ್ಪಷ್ಟಪಡಿಸುತ್ತಾ, ಸೂರ್ಯ, ಸೈರಾ ನಮ್ಮ ಕಂಪನಿಯ ಉದ್ಯೋಗಿಗಳಲ್ಲಿ ಒಬ್ಬಳು. ನಾವು ಇಲ್ಲಿಗೆ ಬಂದಿದ್ದು ಸ್ವಲ್ಪ ಒತ್ತಡದ ಕೆಲಸದ ಮೇಲೆ ಎಂದು ಹೇಳುತ್ತಾನೆ. ಆಗ ಸೂರ್ಯನಿಗೆ ವಿಷಯ ಅರ್ಥವಾಗಿ, ಓಹೋ, ಅಂದರೆ ನೀವು ಇಲ್ಲಿಗೆ ಬಂದಿದ್ದು ಪ್ರಿಂಟಿಂಗ್ ಪ್ರೆಸ್ ಕೆಲಸಕ್ಕಾಗಿ, ನನಗೋಸ್ಕರ ಅಲ್ವೇ ಎನ್ನುತ್ತಾನೆ. ಅದಕ್ಕೆ ಆರೋಷ್, ನಾವು ಇನ್ನೊಮ್ಮೆ ನಿನ್ನನ್ನು ಭೇಟಿ ಮಾಡಲು ಬರುತ್ತೇವೆ ಎಂದು ಸಮಾಧಾನ ಪಡಿಸುತ್ತಾನೆ. ಸೂರ್ಯ ನಗುತ್ತಾ, ಇವನು ತುಂಬ ಕಂಟ್ರೋಲಿಂಗ್ ಮಾಡುವ ದೊಡ್ಡಣ್ಣ, ನಾನು ಇವನನ್ನು ತಡೆಯಲು ಸಾಧ್ಯವಿಲ್ಲ. ಹೇಗಿದ್ದರೂ ನಾವು ಈಗ ಕ್ಲೋಸ್ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾನೆ. ಆರೋಷ್ ಮಾತನ್ನು ಮುಂದುವರಿಸುತ್ತಾ, ಸೂರ್ಯ, ನೀನು ಈಗ ಇದನ್ನು ನಿಲ್ಲಿಸುವಂತಿಲ್ಲ. ನಮಗೆ ಈ ಕೆಲಸ ಬೆಳಗಾಗುವಷ್ಟರಲ್ಲಿ ಮುಗಿಯಲೇಬೇಕು. ಹಾಗಾಗಿ ನಾವು ಇಡೀ ರಾತ್ರಿ ಎಲ್ಲ ಇರುತ್ತೇವೆ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ. ಸೂರ್ಯ ಒಮ್ಮೆ ಸೈರಾಳ ಮುಖ ನೋಡುತ್ತಾನೆ. ಸೈರಾ ಕೂಡ ಕುತೂಹಲದಿಂದ ಸೂರ್ಯನನ್ನೇ ನೋಡುತ್ತಾಳೆ. ಸೂರ್ಯ ಕೊನೆಗೆ ಸೋಲೊಪ್ಪಿಕೊಂಡವನಂತೆ, ಸರಿ ಸರಿ ಮಹಾಪ್ರಭು, ಹಾಗಿದ್ದರೆ ನೀವಿಬ್ಬರು 1 ಗಂಟೆ ಕಾಯಿರಿ. ಈಗ ನಡೆಯುತ್ತಿರುವ ಪ್ರಿಂಟಿಂಗ್ ಅನ್ನು ಅರ್ಧಕ್ಕೆ ನಿಲ್ಲಿಸಲು ನನ್ನ ಕೈಲಾಗದು. ಆಮೇಲೆ ನಿಮ್ಮ ವಿಷಯ ನೋಡೋಣ ಎಂದು ತಲೆ ಕೆರೆದುಕೊಳ್ಳುತ್ತಾನೆ. ಆರೋಷ್ ತೃಪ್ತಿಯಿಂದ, ನಮ್ಮ ಒಪ್ಪಂದ ಹಾಗೆಯೇ ಇರಲಿ ಎನ್ನುತ್ತಾನೆ. ಸೂರ್ಯನ ಸೀಕ್ರೆಟ್ ಮತ್ತು ಸೈರಾಳ ಶಾಕ್. ಸೂರ್ಯ ಮೆಲ್ಲಗೆ ಸೈರಾಳ ಹತ್ತಿರ ಹೋಗಿ ರಹಸ್ಯ ಹೇಳುವಂತೆ ಪಿಸುಗುಟ್ಟುತ್ತಾನೆ. ಸೈರಾ, ನಿನಗೆ ಒಂದು ವಿಷಯ ಗೊತ್ತಾ? ನನ್ನ ಇಡೀ ಜೀವನದಲ್ಲಿ ನಾನು ಒಬ್ಬನೇ ಒಬ್ಬ ವ್ಯಕ್ತಿಯ ಬಗ್ಗೆ ಅಸೂಯೆ ಪಟ್ಟಿದ್ದೇನೆ, ಅಂದರೆ ಅದು ಇವನ ಬಗ್ಗೆ ಮಾತ್ರ. ಆರೋಷ್ ಕಡೆ ಬೆರಳು ತೋರಿಸುತ್ತಾ, ನಾವೆಲ್ಲ ಒಂದೇ ಕಡೆ ಸೆಟಲ್ ಆಗಿ ಜೀವನ ಕಳೆಯುತ್ತಿದ್ದರೆ ಈ ಮನುಷ್ಯ ಮಾತ್ರ ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಿದ್ದಾನೆ. ಏಷ್ಯಾ, ಅಮೆರಿಕ ಅಂತ ಇವನು ಸಿಟಿಸನ್ ಆಫ್ ವರ್ಲ್ಡ್ ಆಗಿಬಿಟ್ಟಿದ್ದಾನೆ. ಇವನನ್ನ ಹಿಡಿಯೋದು ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ಹಿಡಿದಷ್ಟೇ ಕಷ್ಟ. ಯಾರಾದರೂ ಇವನನ್ನ ಹಿಡಿಯುವ ಸಾಹಸ ಮಾಡಿದ್ರೆ ಅವರಿಗೆ ಗುಡ್ ಲಕ್ ಅಷ್ಟೇ. ಸೂರ್ಯನ ಈ ಮಾತು ಕೇಳಿ ಸೈರಾ ಕುಡಿಯುತ್ತಿದ್ದ ಕಾಫಿ ಗಂಟಲಿಗೆ ಸಿಕ್ಕಿ ಒಮ್ಮೆಲೆ ಜೋರಾಗಿ ಕೆಮ್ಮುತ್ತಾಳೆ. ಅವಳು ಸಾವರಿಸಿಕೊಳ್ಳುವಷ್ಟರಲ್ಲಿ ಆರೋಷ್ ಮಧ್ಯ ಪ್ರವೇಶಿಸಿ ಫಿಲಾಸಫಿ ಶುರು ಮಾಡುತ್ತಾನೆ. ಸೂರ್ಯ, ಆಲ್ಬರ್ಟ್ ರಾಸ್ ಹಕ್ಕಿಗಳು ಹಾಗೆಯೇ ಎಂದು ಏನೋ ಹೇಳಲು ಹೋಗುತ್ತಾನೆ. ಆಗ ಸೂರ್ಯ ನಗುತ್ತಾ, ನೋಡು ಸೈರಾ, ಈಗ ಹಕ್ಕಿಗಳ ಬಗ್ಗೆ ಉಪನ್ಯಾಸ ಶುರು ಮಾಡುತ್ತಾನೆ. ಇವನ ಈ ಕಂಟ್ರೋಲಿಂಗ್ ಸ್ವಭಾವ ಮತ್ತು ಜ್ಞಾಪನದ ಪ್ರದರ್ಶನಕ್ಕೆ ಯಾರಾದರೂ ಬಲಿಯಾಗಬೇಕೇ ಎಂದು ತಮಾಷೆ ಮಾಡುತ್ತಾನೆ. ಸೈರಾ ಕಾಫಿ ಕುಡಿಯುವಾಗ ಕೆಮ್ಮಿದ್ದನ್ನು ಕಂಡು ಆರೋಷ್ ಆತಂಕದಿಂದ ಅವಳ ಮುಖ ನೋಡುತ್ತಾ, ಸೈರಾ, ನೀನು ಆರಾಮಾಗಿದ್ದೀಯಾ? ಆರ್ ಯು ಓಕೆ ಎಂದು ಕೇಳುತ್ತಾನೆ. ಸೈರಾ ಕಣ್ಣು ಬಿಟ್ಟು ಸೂರ್ಯನ ಮುಖ ನೋಡುತ್ತಾ ಸುಧಾರಿಸಿಕೊಳ್ಳುತ್ತಾಳೆ. ಅಲ್ಲಿನ ವಾತಾವರಣವನ್ನು ಬದಲಾಯಿಸಲು ಆರೋಷ್ ಸೈರಾ ಕಡೆಗೆ ತಿರುಗಿ, ನಾವು ಸ್ವಲ್ಪ ಹೊತ್ತು ಹಾಗೆಯೇ ಹೊರಗೆ ನಡೆದಾಡಿಕೊಂಡು ಬರೋಣವೇ? ಬಾ ಹೋಗೋಣ ಎಂದು ಕರೆಯುತ್ತಾನೆ. ಸೈರಾ ತಕ್ಷಣವೇ ಖಂಡಿತ ಹೋಗೋಣ ಎನ್ನುತ್ತಾಳೆ. ಆರೋಷ್ ಮತ್ತೊಮ್ಮೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿಜವಾಗಿಯೂ ನೀನು ಓಕೆ ತಾನೆ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾನೆ. ಅವಳು ನಗುತ್ತಾ, ಹೌದು, ನಾನು ಆರಾಮಾಗಿಯೇ ಇದ್ದೇನೆ ಎನ್ನುತ್ತಾಳೆ. ಸೂರ್ಯನಿಗೆ ಮತ್ತೆ ಸಿಗೋಣ, ಸಿ ಯು ದೆನ್ ಎಂದು ಹೇಳಿ ಆರೋಷ್ ಸೈರಾಳನ್ನು ಅಲ್ಲಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾನೆ. ಇತ್ತ ರಸ್ತೆಯಲ್ಲಿ ಲೋಕೇಶ್ ಮತ್ತು ಮಗಳು ಶಾಯನ ತಮ್ಮ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಲೋಕೇಶ್ ಮನಸ್ಸಿನಲ್ಲೇ ಏನೋ ಆತಂಕ. ಮಗಳೇ, ಈ ನಿನ್ನ ತಾಯಿಯ ಮೌನ ಇದೆಯಲ್ಲ, ಅದು ನನಗೆ ತುಂಬ ಭಯ ಹುಟ್ಟಿಸುತ್ತಿದೆ ಎಂದು ಅಳಲು ತೋಡಿಕೊಳ್ಳುತ್ತಾರೆ. ಅದಕ್ಕೆ ಶಾಯನ ತನ್ನ ತಂದೆಯನ್ನು
ಸಮಾಧಾನ ಪಡಿಸುತ್ತಾ, ಡ್ಯಾಡಿ ಕೂಲ್, ನನಗೆ ಗೊತ್ತಿಲ್ಲ, ಬಹುಶಃ ಅವಳು ನಮ್ಮನ್ನು ಮಿಸ್ ಮಾಡಿಕೊಳ್ಳುವುದು ಅಷ್ಟೇ. ಮನೆಗೆ ಹೋದ ಮೇಲೆ ಅವಳು ನಮ್ಮ ಜೊತೆ ಮಾತನಾಡುತ್ತಾಳೆ ಬಿಡಿ ಎನ್ನುತ್ತಾಳೆ. ಸರಿ ಮಗಳೇ, ಎಲ್ಲವೂ ಆ ದೇವರ ಇಚ್ಛೆ ಎಂದು ಹೇಳುತ್ತಾ ಮನೆ ಹತ್ತಿರ ಬರುತ್ತಿದ್ದಂತೆ ಇಬ್ಬರು ಸ್ತಬ್ಧರಾಗುತ್ತಾರೆ. ಮನೆಯ ಬಾಗಿಲ ಸಂದಿಯಿಂದ ಬಿಳಿ ಬಣ್ಣದ ಸೋಪಿನ ನೊರೆ ಹೊಳೆಯುವಂತೆ ಹರಿದು ರಸ್ತೆಗೆ ಬರುತ್ತಿದೆ. ಶಯನ ಗಾಬರಿಯಿಂದ, ಇದೇನಿದು ಡ್ಯಾಡಿ, ನಮ್ಮ ಮನೆ ನೊರೆ ಸುರಿತಿದೆ ಎಂದು ಕಿರುಚುತ್ತಾಳೆ. ಲೋಕೇಶ್ ಕಕ್ಕಾಬಿಕ್ಕಿಯಾಗಿ, ಅಯ್ಯೋ ನಿನ್ನ ತಾಯಿಗೆ ಅತಿಯಾದ ಕೋಪ ಬಂದಿರಬೇಕು ಅನ್ಸುತ್ತೆ ಎನ್ನುತ್ತಾ ಮನೆಗೆ ಓಡುತ್ತಾರೆ. ಬಾಗಿಲು ತೆರೆದಾಗ ಇಬ್ಬರಿಗೂ ದಿಗಿಲಾಗುತ್ತದೆ. ನೆಲದ ತುಂಬ ಸೋಪಿನ ನೊರೆ ಹರಡಿದೆ. ಅದರ ಮಧ್ಯೆ ಲಕ್ಷ್ಮಿಯವರು ಸುಸ್ತಾಗಿ ಕಣ್ಣು ಬಾಯಿ ಬಿಟ್ಟುಕೊಂಡು ಬಿದ್ದಿದ್ದಾರೆ. ಅವರ ಬಾಯಲ್ಲೂ ನೊರೆ ಬರುತ್ತಿದೆ. ಲೋಕೇಶ್ ಗಾಬರಿಯಿಂದ, ಲಕ್ಕಿ ನಿನಗೆ ಏನಾಯ್ತು, ಎದ್ದೇಳು ಎಂದು ಅವಳನ್ನು ಎಬ್ಬಿಸಲು ಹೋದರೆ ಶಯನ, ಮಮ್ಮಿ ಏನಾಯ್ತು ನಿನಗೆ ಎಂದು ಅಳುತ್ತಾಳೆ. ಲೋಕೇಶ್ ಅಳುವಿನ ನಡುವೆಯೂ ಹೆಂಡತಿಯ ಸ್ವಚ್ಛತೆಯ ಹುಚ್ಚನ್ನು ನೆನೆದು, ನಾನು ನಿನಗೆ ಮೊದಲೇ ಹೇಳಿದ್ದೆ, ಈ ನಿನ್ನ ಅತಿಯಾದ ಸ್ವಚ್ಛತೆಯ ಗೀಳು ನಿನ್ನ ಬಾಯಲ್ಲಿ ನೊರೆ ಬರೆಸಿಯೇ ಬಿಡುತ್ತದೆ ಎಂದು. ಈಗ ನೋಡು ಅದೇ ಆಗಿದೆ ಎಂದು ಬೈಯುತ್ತಲೇ ಮಗಳಿಗೆ ಹೇಳುತ್ತಾರೆ. ಶಯನ, ನಿನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೋ, ಬಾಲ್ಕನಿ ಕಡೆ ಕರೆದುಕೊಂಡು ಹೋಗೋಣ. ಶಯನ ಬೇಗನೆ ಹೋಗಿ ಮನೆಯ ಬಾಗಿಲು ಹಾಕುತ್ತಾಳೆ. ಲೋಕೇಶ್ ತನ್ನ ಪ್ರೀತಿಯ ಹೆಂಡತಿಯನ್ನು ಎಬ್ಬಿಸುತ್ತಾ, ಬಾ ನನ್ನ ಸುಂದರ ಪತ್ನಿಯೇ, ಬಾ ನನ್ನ ಲಕ್ಕಿ, ಆ ನೊರೆಯನ್ನು ನೋಡಿ ಹೆದರಬೇಡ. ಅಯ್ಯೋ ನನ್ನ ಮುದ್ದಿನ ಹೆಂಡತಿ ಈ ಸ್ಥಿತಿಗೆ ಬಂದು ಬಿಟ್ಲಲ್ಲ ದೇವ್ರೇ, ನೋಡು ಅವಳು ಎಷ್ಟು ಸುಂದರವಾಗಿ ನೊರೆ ಸುರಿಸುತ್ತಿದ್ದಾಳೆ ಎಂದು ಹಾಸ್ಯ ಮತ್ತು ಆತಂಕದ ನಡುವೆ ಅವಳನ್ನು ಸಮಾಧಾನ ಪಡಿಸುತ್ತಾ ಅಲ್ಲಿಂದ ಕರೆದೊಯ್ಯುತ್ತಾರೆ. ಪ್ರಿಂಟಿಂಗ್ ಪ್ರೆಸ್ನ ಗದ್ದಲದಿಂದ ದೂರ ಬಂದ ಆರುಷ್ ಮತ್ತು ಸೈರಾ ತಂಗಾಳಿಯಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಿರುತ್ತಾರೆ. ಸೈರಾ ಕುತೂಹಲದಿಂದ ಆರುಷ್ನನ್ನು ಕೇಳುತ್ತಾಳೆ. ಆರುಷ್, ನೀನು ಮೋಟಾರ್ ಬೈಕ್ ಓಡಿಸಲು ಶುರು ಮಾಡಿದಾಗ ನಿನಗೆ ಎಷ್ಟು ವಯಸ್ಸಾಗಿತ್ತು? ನನಗಂತೂ ನೆನಪಿರುವ ಕಾಲದಿಂದಲೂ ನೀನು ಬೈಕ್ ಓಡಿಸುತ್ತಲೇ ಇದ್ದೀಯಾ ಅನಿಸುತ್ತೆ. ಆರುಷ್ ಅವಳ ಮಾತಿಗೆ ಒಂದು ಮಂದಹಾಸ ಬೀರಿ, ಅದೆಲ್ಲ ಇರಲಿ, ನಿನಗೆ ಈಗ ಹಸಿವಾಗ್ತಿದೆಯೇ? ಆರ್ ಯು ಹಂಗ್ರಿ ಎಂದು ಕೇಳುತ್ತಾನೆ. ಸೈರಾ ತಕ್ಷಣವೇ ಕಣ್ಣು ಅರಳಿಸಿ, ಓಹೋ ಹೌದು, ನನಗೆ ತುಂಬ ಹಸಿವಾಗ್ತಿದೆ ಎನ್ನುತ್ತಾಳೆ. ಸೈರಾಳ ಈ ಮುಗ್ಧತೆಯನ್ನು ಕಂಡ ಆರುಷ್ ಜೋರಾಗಿ ನಗಲು ಶುರು ಮಾಡುತ್ತಾನೆ. ಸೈರಾ ಗಾಬರಿಯಿಂದ ಅವನ ಮುಖ ನೋಡುತ್ತಾ, ಏನಾಯ್ತು, ಯಾಕೆ ಹಾಗೆ ನಗ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆರುಷ್ ನಗುತ್ತಲೇ ಹೇಳುತ್ತಾನೆ, ನನಗೆ ಗೊತ್ತಿರುವ ಬೆಂಗಳೂರಿನ ಹುಡುಗಿಯರಿಗೆ ಅಷ್ಟು ಬೇಗ ಹಸಿವಾಗುವುದೇ ಇಲ್ಲ ಅಷ್ಟೇ. ಯಾಕೆ, ಅವರಿಗೆ ಚಹಾ ಕುಡಿಯುವ ಅಭ್ಯಾಸ ಕೂಡ ಇರುವುದಿಲ್ವಾ? ಅಂತಹ ಹುಡುಗಿಯರ ಮಧ್ಯೆ ನೀನು ತುಂಬ ಡಿಫ್ರೆಂಟ್. ಸೈರಾ ತುಂಟತನದಿಂದ, ಓಹೋ ಹೌದಾ, ನೀವು ಎಂತಹ ಹುಡುಗಿಯರನ್ನು ನೋಡಿದ್ದೀರೋ ಏನೋ, ಸರಿ ಬನ್ನಿ ಹೋಗೋಣ ಎಂದು ಅವನನ್ನು ರೇಗಿಸುತ್ತಾಳೆ. ಪ್ರಕೃತಿಯ ಮಡಿಲಲ್ಲಿ ಒಂದು ಡಿನ್ನರ್. ಆರುಷ್ ಅವಳನ್ನು ಹಸಿರಿನಿಂದ ಕಂಗೊಳಿಸುತ್ತಿರುವ ಒಂದು ಸುಂದರವಾದ ಓಪನ್ ಗಾರ್ಡನ್ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗುತ್ತಾನೆ. ಸುತ್ತಲೂ ಮರಗಿಡಗಳು, ತಣ್ಣನೆಯ ಗಾಳಿ ಮತ್ತು ಆಕಾಶದ ನಕ್ಷತ್ರಗಳ ಮಧ್ಯೆ ಆ ಜಾಗ ಅದ್ಭುತವಾಗಿ ಕಾಣುತ್ತಿರುತ್ತದೆ. ಅಲ್ಲಿನ ಒಂದು ಟೇಬಲ್ ಬಳಿ ಇಬ್ಬರು ಕುಳಿತುಕೊಳ್ಳುತ್ತಾರೆ. ಸೈರಾ ಆ ಪರಿಸರವನ್ನು ಆಸ್ವಾದಿಸುತ್ತಾ, ವಾ, ಈ ಹವಾಮಾನ, ಪ್ರಕೃತಿಯ ಮಧ್ಯೆ ಇರುವ ಈ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದು ಉದ್ಗರಿಸುತ್ತಾಳೆ. ಆರುಷ್ ಮಾತ್ರ ಪ್ರಕೃತಿಯನ್ನು ನೋಡುವ ಬದಲು ಸೈರಾಳನ್ನೇ ಪ್ರೀತಿಯ ಕಣ್ಣುಗಳಿಂದ ದಿಟ್ಟಿಸುತ್ತಾ, ಹೌದು, ಇದು ನಿಜಕ್ಕೂ ತುಂಬ ಸುಂದರವಾಗಿದೆ ಎಂದು ಅವಳನ್ನೇ ಉದ್ದೇಶಿಸಿ ಹೇಳುತ್ತಾನೆ. ಅಷ್ಟರಲ್ಲೇ ಅವರು ಆರ್ಡರ್ ಮಾಡಿದ ಬಿಸಿ ಬಿಸಿ ಆಹಾರ ಟೇಬಲ್ ಮೇಲೆ ಬರುತ್ತದೆ. ಹಿನ್ನೆಲೆಯಲ್ಲಿ ಮಧುರವಾದ ಮೆಲೋಡಿ ಸಂಗೀತ ಮೊಳಗುತ್ತಿರುತ್ತದೆ. ಇಬ್ಬರೂ ಹರಟೆ ಹೊಡೆಯುತ್ತಾ ಮನಸ್ಫೂರ್ತಿಯಾಗಿ ಆ ಕ್ಷಣವನ್ನು ಎಂಜಾಯ್ ಮಾಡುತ್ತಿರುತ್ತಾರೆ. ಆದರೆ ಊಟ ಮಾಡುವಾಗ ಸೈರಾಳ ಕೈಯಲ್ಲಿದ್ದ ಆ ಉಂಗುರ ಆರುಷ್ ಕಣ್ಣಿಗೆ ಪದೇ ಪದೇ ಬೀಳುತ್ತಿರುತ್ತದೆ. ಅದನ್ನು ನೋಡಿದಾಗಲೆಲ್ಲ ಅವನ ಮನಸ್ಸಿನೊಳಗೆ ಏನೋ ಒಂದು ಅಸ್ಪಷ್ಟವಾದ ನೋವು ಅಥವಾ ಕಳವಳ ಶುರುವಾಗುತ್ತದೆ. ಊಟ ಮುಗಿಸಿ ಉತ್ಸಾಹದಿಂದ ಪ್ರಿಂಟಿಂಗ್ ಪ್ರೆಸ್ಗೆ ಮರಳಿದ ಆರುಷ್ ಮತ್ತು ಸೈರಾಗೆ ಅಲ್ಲಿನ ಪರಿಸ್ಥಿತಿ ಕಂಡು ಆಘಾತವಾಯಿತು. ಸೂರ್ಯ ಗಾಬರಿಯಿಂದ ಅತ್ತಿತ್ತ ಓಡಾಡುತ್ತಾ ಫೋನ್ ಮಾಡುತ್ತಿದ್ದ. ಏನಾಯ್ತು ಸೂರ್ಯ, ಕರೆಂಟ್ ಹೋಯ್ತೆ ಎಂದು ಆರುಷ್ ಕೇಳಿದಾಗ, ಹೌದು ಬ್ರದರ್, ದುರದೃಷ್ಟವಶಾತ್ ಪವರ್ ಕಟ್ ಆಗಿದೆ ಎಂದನು ಸೂರ್ಯ. ಆರುಷ್ ಅಸಹನೆಯಿಂದ, ನಮ್ಮ ಅದೃಷ್ಟವೇ ಇಷ್ಟು, ಹೀಗೇನು ಮಾಡುವುದು, ಬೆಳಗಾಗುವಷ್ಟರಲ್ಲಿ ಕೆಲಸ ಮುಗಿಯುವುದು ಅನುಮಾನ ಎಂದಾಗ ಸೈರಾ ಗಾಬರಿಯಿಂದ ಅವನ ಮುಖ ನೋಡಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಲಸಗಾರನೊಬ್ಬ, ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಇದೆ ಸರ್, ಸರಿಪಡಿಸಲು ಇನ್ನು ಕೆಲವು ಗಂಟೆಗಳು ಬೇಕಾಗಬಹುದು ಎಂದು ಸುದ್ದಿ ಮುಟ್ಟಿಸುತ್ತಾನೆ.
ಸೂರ್ಯ ಹತಾಶೆಯಿಂದ ಆರುಷ್ ಈಗೇನು ಮಾಡುತ್ತೀಯಾ, ಬೇಕಿದ್ದರೆ ಬೇರೆ ಎಲ್ಲಾದರೂ ಹೋಗಿ ಟ್ರೈ ಮಾಡು ಎಂದನು. ಅದಕ್ಕೆ ಆರುಷ್, ಲೇ ಮಗ್ನೆ, ಈ ಮಧ್ಯರಾತ್ರಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ, ಯಾರ ಹತ್ರ ಹೋಗಲಿ ಎಂದು ಕೇಳಿದನು. ಆರುಷ್ಗೆ ಸೂರ್ಯನ ತಂದೆಯ ಆ ಕೆತ್ತನೆಯ ಕೆಲಸದ ಬಗ್ಗೆ ನೆನಪಾಯಿತು. ಅವನು ಏನೋ ಹೇಳಲು ಹೋಗುವಷ್ಟರಲ್ಲಿ ಸೂರ್ಯ ತನ್ನ ತಂದೆಯ ಕೆತ್ತನೆಯ ಪ್ಲೇಟ್ ಬಗ್ಗೆ ತಾನೇ ನೀನು ಕೇಳುತ್ತಿರುವುದು ಎಂದನು. ಸೂರ್ಯ ಮಧ್ಯಪ್ರವೇಶಿಸಿ, ಅದು ಇದೆ ಬ್ರದರ್, ಆದರೆ ಅದು ಹಳೆಯದು, ವರ್ಷಗಳಿಂದ ಬಳಕೆಯಾಗಿಲ್ಲ, ಅದರಲ್ಲಿ ಈಗ ಪ್ರಿಂಟ್ ಮಾಡುವುದು ಅಸಾಧ್ಯ ಎಂದನು. ಆದರೆ ಛಲಬಿಡದ ಆರುಷ್, ನಾನು ಅದನ್ನು ಸರಿಪಡಿಸುತ್ತೇನೆ, ಅದು ಎಲ್ಲಿದೆ ತೋರ್ಸು ಎಂದು ಗರ್ಜಿಸಿದನು. ಅದು ನಿನಗಿಂತಲೂ ನನಗಿಂತಲೂ ಗಟ್ಟಿಯಾಗಿದೆ, ತೋರ್ಸು ಎಲ್ಲಿದೆ ಎಂದನು. ಸೂರ್ಯ ಅವರನ್ನು ಕೆತ್ತಲಿದ್ದ ಒಂದು ಹಳೆಯ ರೂಮಿನೊಳಗೆ ಕರೆದುಕೊಂಡು ಹೋದನು. ಸೈರಾ ಮತ್ತು ಸೂರ್ಯ ಅಲ್ಲಿ ಮೇಣದ ಬತ್ತಿಗಳನ್ನು ಹಚ್ಚಿದರು. ಆ ಮಂದ ಬೆಳಕಿನಲ್ಲಿ ಸೂರ್ಯ ಒಂದು ಹಳೆಯ ಮೆಷಿನ್ ಮೇಲಿದ್ದ ಬಟ್ಟೆಯನ್ನು ತಮಾಷೆಯಾಗಿ ಟನ್ ಟನ್ ಎನ್ನುತ್ತಾ ಸರಿಸಿದನು. ಅದು ಹಳೆಯ ಕಾಲದ ಹ್ಯಾಂಡ್ ಪ್ರೆಸ್ ಮೆಷಿನ್ ಆಗಿತ್ತು. ಆರುಷ್ ಮತ್ತು ಸೈರಾ ಇಬ್ಬರು ಕುತೂಹಲದಿಂದ ಆ ಮೆಷಿನ್ ಹತ್ತಿರ ಹೋಗಿ ನೋಡುತ್ತಿದ್ದರು. ಅದೇ ಕ್ಷಣದಲ್ಲಿ ಇಬ್ಬರು ಒಟ್ಟಿಗೆ ಮುಖ ತಿರುಗಿಸಿದಾಗ ಇಬ್ಬರ ಮುಖಗಳು ತುಂಬಾ ಹತ್ತಿರ ಬಂದವು. ಸೈರಾ ಸಂಕೋಚದಿಂದ ಕಣ್ಣು ಮಿಟುಕಿಸುವುದನ್ನು ಕಂಡು ಆರುಷ್ ಮೆಲ್ಲಗೆ, ನಿನಗೆ ಇದು ಇಷ್ಟವಾಯಿತೆ ಎಂದು ಕೇಳಿದನು. ತುಂಬಾ ಇಷ್ಟವಾಯಿತು ಎಂದಳು ಸೈರಾ. ಸೂರ್ಯ ಇವರಿಬ್ಬರನ್ನು ಗಮನಿಸುತ್ತಾ ನಿಂತಿದ್ದನು. ಆರುಷ್ ಕುತೂಹಲದಿಂದ, ನಿನಗೆ ಇದರಲ್ಲಿ ಅಂತಹದ್ದೇನು ಇಷ್ಟವಾಯಿತು ಎಂದಾಗ ಅವಳು ಹಳೆಯ ಪ್ರಪಂಚದ ಸೊಬಗು ಎಂಬಂತೆ ಸನ್ನೆ ಮಾಡಿದಳು. ಆರುಷ್ ಸೂರ್ಯನ ಕಡೆ ತಿರುಗಿ, ಇಲ್ಲಿ ತಾಮ್ರದ ಪ್ಲೇಟ್ಗಳಿವೆಯೇ ಎಂದು ಕೇಳಿದನು. ಸೂರ್ಯ ಅದಕ್ಕೆ, ಇವೆ ಬ್ರದರ್, ಆದರೆ ನೀನು ಎಂತಹ ಮನುಷ್ಯ, ಇದು ಕೆಲಸ ಮಾಡುವುದಿಲ್ಲ ಅಂದರೂ ಕೇಳುತ್ತಿಲ್ವಲ್ಲ ಎಂದು ಗೊಣಗಿದನು. ಆದರೆ ಆರುಷ್ ಆತ್ಮವಿಶ್ವಾಸದಿಂದ, ಇದು ಖಂಡಿತ ಕೆಲಸ ಮಾಡುತ್ತದೆ ಕಣೋ, ಮೊದಲು ಸ್ವಲ್ಪ ಇಂಕ್ ಮತ್ತು ಒಂದು ಸ್ವಚ್ಛವಾದ ಬಟ್ಟೆ ತೆಗೆದುಕೊಂಡು ಬಾ ಎಂದು ಸಾರಿದನು. ಆ ಹಳೆಯ ಮೆಷಿನ್ನ ಮೂಲಕ ಒಂದು ಅದ್ಭುತವನ್ನು ಸೃಷ್ಟಿಸಲು ಆರುಷ್ ಸಜ್ಜನಾದನು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.